ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವಂಥದ್ದು, ಮೊದಲ ಗೌರವವನ್ನು ಕೊಡುವಂಥದ್ದು ಯಾವುದೇ ರೀತಿಯಿಂದಲೂ ಸರಿಯೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಶಿಶುಪಾಲ. ನಾಯಂ ಯುಕ್ತ ಸಮಾಚಾರ ಪಾಂಡವೇಶು ಮಹಾತ್ಮಸು ಯತ್ಕಾಮ ದೇವಕೀಪುತ್ರಂ ಪಾಂಡವಾರ್ಚಿತುಮರ್ಹಸಿ. ಇದು ಈ ಪಾಂಡವರಿಗೆ ಹೇಳಿದ್ದೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಪಾಂಡವರಿಗೆ ಹೇಳಿದ್ದೆ ಅಲ್ಲ. ನಾನು ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ದೆ ಅಂದರೆ, ಪಾಂಡವರು ಅಂತ ಹೇಳಿದ್ರೆ ಒಳ್ಳೆಯವರು, ಮಹಾತ್ಮರು ಅಂತ ತಿಳ್ಕೊಂಡಿದ್ದೆ ನಾನು. ಅಂಥ ಪಾಂಡವರಿಗೆ ಈ ರೀತಿ ಮಾಡುವಂಥದ್ದ, ಈ ಕೃಷ್ಣನನ್ನು ಅಗ್ರಪೂಜೆ ಮಾಡುವಂಥದ್ದ ಅಲ್ಲ, ಏನಿದೆ ಅದರಲ್ಲಿ ಅಂತ ಕೇಳಿದರೆ, ಈ ಕೃಷ್ಣ ನೀವು ಅಗ್ರಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಏನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀರಿ ನೀವು ಅಂತ. ಕೃಷ್ಣನಿಂದ ನಿಮಗೇನೋ ಆಗಬೇಕಾಗಿದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ಹೊರತು ನಿಜವಾಗಿಯೂ ಕೂಡ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅವನಲ್ಲಿ ಯೋಗ್ಯತೆ ಇಲ್ಲ ಕೃಷ್ಣನಲ್ಲಿ ಅಂತ ಶಿಶುಪಾಲ ಹೇಳ್ತಾ ಇದ್ದಾನೆ. ಬಾಲಾಯೂಯಂನ ಜಾನೀಧ್ವಂ ಧರ್ಮ ಸೂಕ್ಷ್ಮಂ ಹಿ ಪಾಂಡವಾ ಅಯಂ ಚ ಸ್ಪೃತ್ಯತಿಕ್ರಾಂತ ಅಪಗೇಯೋಲ್ಪದರ್ಶನ. ನಿಮಗೆ ಪಾಂಡವರಿಗೆ ಹೇಳ್ತಾ ಇರೋದು ಶಿಶುಪಾಲ, ಧರ್ಮ ಸೂಕ್ಷ್ಮ ಏನು ಅಂತ ನಿಮಗೆ ಗೊತ್ತಿಲ್ಲ, ಅದಕ್ಕಾಗಿ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಹೊರಟಿದ್ದೀರಿ. ಧರ್ಮ ಅನ್ನೋದು ಭಾಳ ಸೂಕ್ಷ್ಮವಾಗಿದೆ, ನೀವು ಎಣಿಸಿದಾಗಿಲ್ಲ. ಇನ್ನು ಈ ಹೇಳಿದ ನಿಮಗೆ ಭೀಷ್ಮಾಚಾರ್ಯರಲ್ವ, ಧರ್ಮರಾಜ ಹೇಳ್ಬೋದು, ಹೌದಪ್ಪ ಶಿಶುಪಾಲ ನಮಗೆ ಧರ್ಮದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ಅಜ್ಜ ಭೀಷ್ಮಾಚಾರ್ಯರು 525 ವರ್ಷ ಅಧ್ಯಯನವನ್ನು ಮಾಡಿದವರು, ಅಂತಿಂಥವರಲ್ಲ, ಬೃಹಸ್ಪತ್ಯಾಚಾರ್ಯರಿಂದ ಪರಶುರಾಮರಿಂದ, ಅವ್ರಿಗೆ ಗೊತ್ತಾಗಲ್ವಾ ಅಂತೇಳಿದರೆ, ಅದು ಶಿಶುಪಾಲ ಹೇಳ್ತಾನೆ, ಈ ಮುದುಕ ಇದ್ದಾನಲ್ವ, ಈ ಮುದುಕನಿಗೆ ಈಗ ಮರೆವು ಶುರುವಾಗಿದೆ ಅಂತ ಅವನು ಹೇಳುವಂಥದ್ದು. ಈಗಾಗಲೇ ಮುದಿತನ ವಯಸ್ಸಾಗದ ಬಂದದ್ರಿಂದಾಗಿ ಇವ ಮರವಿನಲ್ಲಿ ಯಾರಿಗೇನು ಮಾಡಬೇಕು ಏನು ಗೊತ್ತಿಲ್ಲ. ಈ ರೀತಿ ಈ ಮುದುಕ ಹೇಳಿದ್ದನ್ನು ಕೇಳಿಕೊಂಡು ನೀವು ಮಾಡ್ತಾ ಇದ್ದೀರಲ್ವ ಅಂತ ಹೇಳ್ತಾನೆ. ತ್ವಾದೃಶೋ ಧರ್ಮಯುಕ್ತೋ ಹಿ ಕುರ್ವಾಣ ಪ್ರಿಯ ಕಾಮ್ಯಯ ಭವತ್ಯಭ್ಯಧಿಕಂ ಭೀಷ್ಮ ಲೋಕೇಶ್ವಮತಃ ಸತಾಂ. ಭೀಷ್ಮಾಚಾರ್ಯರನ್ನು ಕುರಿತ ಆಕ್ಷೇಪ ಶಿಶುಪಾಲನದು. ಅಲ್ಲ ಭೀಷ್ಮರೇ, ನಿಮ್ಮಂಥವರು ಉಳಿದವರೆಲ್ಲರಿಗೂ ಕೂಡ ಅವಮಾನ ಮಾಡ್ತಾ ಈ ಕೃಷ್ಣನಿಗೆ ಈ ರೀತಿ ಅಗ್ರಪೂಜೆಯನ್ನು ಮಾಡಬೇಕು ಅಂತ ನೀವು ಹೇಳಿದ್ರಲ್ವ, ಮಾಡಿದ್ರಿಂದಾಗಿ ಏನು ಸಾಧಿಸಿದಾಗಾಯಿತು ನಿಮಗೆ? ಇದು ಉಳಿದವರಿಗೆ ಅವಮಾನ ಮಾಡ್ತಾ ಇವರಿಗೆ ಮಾಡಿದ್ರಿಂದ ಏನು ಸಾಧಿಸಿದಾಗಾಯಿತು? ಕಥಂ ಹ್ಯರಾಜ ದಾಶಾರ್ಹ ಮಧ್ಯೆ ಸರ್ವಮಹೀಕ್ಷಿತ ಮರ್ಹಣಾಮರ್ಪತಿ. ಅಲ್ಲ, ಮೊದಲನೇದಾಗಿ ಇವಾಗ ರಾಜ ಕೃಷ್ಣನಿಗೆ ನೀವು ಗೌರವ ಕೊಡಬೇಕು ಅಂತ ಹೇಳಿದರೆ ಗೌರವಕ್ಕೆ ಬೇಕಾದ ಏನಾದರೂ ಅರ್ಹತೆ ಇರಬೇಕು ತಾನಲ್ಲಿ. ವಾಸ್ತವಿಕವಾಗಿ ಸಮಾಜದಲ್ಲಿ ವಿತ್ತಂ ಬಂಧು ವಯಃಕರ್ಮ ವಿದ್ಯಾತೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಅಂತ ನಾವು ಯಾರಿಗಾದರೂ ಗೌರವ ಕೊಡಬೇಕು ಅಂತೇಳಿದರೆ ಕನಿಷ್ಠ ಪಕ್ಷ ಅವನಲ್ಲಿ ದುಡ್ಡಾದರೂ ಇರಬೇಕು. ಶ್ರೀಮಂತಿಕೆ ಆದರೆ ಇದು ನೋಡಿ ಕನಿಷ್ಠ ಪಕ್ಷ ಹೇಳುವಂಥದ್ದು, ವಿತ್ತಂ ದುಡ್ಡಾದರೂ ಇರಬೇಕು ಅವನಲ್ಲಿ. ಎರಡನೆಯದು ಬಂಧು, ನಮಗೆ ಸಂಬಂಧಿಯಾಗಿರಬೇಕು ಅವನು. ವಿತ್ತಂ ಬಂಧು ವಯಃ, ಅಥವಾ ವಯಸ್ಸಿನಲ್ಲಾದರೂ ದೊಡ್ಡವರು ಹಿರಿಯರು, ಅಥವಾ ಕರ್ಮ ಭಾರಿ ಬೇರೆ ಯಾರೂ ಮಾಡದೇ ಇರುವಂಥ ಒಂದು ಕೆಲಸ ಅಚೀವ್ಮೆಂಟ್ ಮಾಡಿದ್ದಾರೆ ಆ ರೀತಿ. ಐದನೇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಒಳ್ಳೆ ಜ್ಞಾನ ಇರಬೇಕು. ಈ 5 ನಿಜವಾಗಲೂ ಗೌರವಿಸ್ಲಿಕ್ಕಿರುವಂಥ ಸ್ಥಾನಗಳು. ಅದರಲ್ಲಿ ಏನಿದೆ ಅವನ ಹತ್ರ? ಕೃಷ್ಣನ ಹತ್ರ ಏನಿದೆ? ಶಿಶುಪಾಲ ಕೇಳ್ತಾ ಇದ್ದಾನೆ. ಅಲ್ಲ, ನಿಜವಾಗ್ಲೂ ಏನಾದರೂ ಸ್ಥಾನಮಾನ ಇದೆ ಅಂತ ಹೇಳ್ತೀರಾ? ಯಾವ ದೇಶದ ರಾಜ ಇವನು? ಯಾವ ದೇಶದ ಮಂತ್ರಿ ಇವನು? ಯಾವ ದೇಶದ ಸೇನಾಪತಿ ಇವನು? ಏನೂ ಇಲ್ಲ. ಒಬ್ಬ ಸಾಮಾನ್ಯವಾದ ಬಡಪಾಯಿ ಆಗಿ ನೋಡ್ಲಿಕ್ಕೆ ಹೋದರೆ ಕೃಷ್ಣ ದನ ಕಾಯುವವನು. ಅವನಿಗೆ ನೀವು ಅಗ್ರಪೂಜೆಯನ್ನು ಮಾಡ್ತಾ ಇದ್ದೀರಲ್ವ? ಆಗಲ್ಲಪ್ಪ, ಹಿರಿಯ ಕೃಷ್ಣ ಹಿರಿಯ ಅಂತ ಹೇಳೋದಾಗಿದ್ದರೆ ಅವನು ಹಿರಿಯ ಅಂತಾದರೆ ಅವರಪ್ಪ ಹಿರಿಯ ಅಲ್ವ? ಇಲ್ಲಿ ವಸುದೇವ ಇಲ್ಲೋ ಅವರಪ್ಪ? ನೀವು ಹಿರಿತನವನ್ನು ನೋಡಿ ಗೌರವಿಸ್ತೀರಿ ಅಂತಾದರೆ ಕೃಷ್ಣನಿಗಲ್ಲ, ಕೃಷ್ಣನ ಅಪ್ಪ ವಸುದೇವ ಬಂದಿದ್ದಾನೆ, ವಸುದೇವನಿಗೆ ಗೌರವ ಕೊಡಿ. ನಾನು ಆಕ್ಷೇಪ ಮಾಡಲ್ಲ. ನಿಜವಾಗಿಯೂ ಕೂಡ ನನ್ನ ಆಕ್ಷೇಪ ಕೃಷ್ಣನ ಬಗ್ಗೆ ವೈಯಕ್ತಿಕ ದ್ವೇಷದಿಂದಲ್ಲ. ಮತ್ತು ಇಲ್ಲಿ ಸರಿ ನಡೀತಾ ಇಲ್ಲ, ಧರ್ಮದ ಸರಿಯಾದ ಆಚರಣೆ ನಡೀತಾ ಇಲ್ಲ. ಯಾಕಂದರೆ ನೀವು ಗೌರವ ಕೊಡಬೇಕು ಅಂತ ಹೇಳಿದರೆ ಗೌರವಕ್ಕೆ ಅರ್ಹರಾದ ಏನಾದರೂ ಒಂದು ಮಾನದಂಡ ಬೇಕಲ್ವ? ಏನು ಮಾನದಂಡ ಇದೆ ಕೃಷ್ಣನಿಗೆ ನೀವು ಅಗ್ರಪೂಜೆ ಕೊಡಲಿಕ್ಕೆ? ವಯಸ್ಸಿನಲ್ಲಿ ಹಿರಿಯ ಅಂದರೆ ಅವರ ಅಪ್ಪನೇ ಇರಬೇಕಾದ್ರೆ ಇವನಿಗೆ ಯಾಕೆ ಕೊಡ್ತೀರಿ? ಹಾಗಲ್ಲಪ್ಪ, ವಯಸ್ಸಿನಲ್ಲ. ಮತ್ತೇನು? ಇಲ್ಲಿದ್ರೆ ದ್ರುಪದ ಇದ್ದಾನೆ, ನಿಮಗೆ ವಸುದೇವ ಆಗೋಲ್ಲ ಅಂದರೆ ದ್ರುಪದ ಇದ್ದಾನೆ, ಅವನೇ ಕೊಡಿ ಅಗ್ರಪೂಜೆಯನ್ನು. ಯಾರು ಬೇಡ ಅಂತ ಹೇಳ್ತಾರೆ? ಇಲ್ಲಪ್ಪ ಆಗಲ್ಲ. ಮತ್ತೇನು ಅಂತ ಹೇಳಿದರೆ ದೊಡ್ಡ ಆಚಾರ್ಯ, ದೊಡ್ಡ ಸ್ಥಾನದಲ್ಲಿರುವವನೆಂದರೆ ಆಚಾರ್ಯಂ ಮನ್ಯಸೇ ಕೃಷ್ಣಂ ಅಥವಾ ಕುರುಮಂಗದವ. ದೊಡ್ಡ ಆಚಾರ್ಯರು ಅಂತ ಹೇಳಿದಾದರೆ ದ್ರೋಣಾಚಾರ್ಯರಿಲ್ವ? ನಿಮ್ಮ ಎಲ್ಲ ಪಾಂಡವರಿಗೆ ವಿದ್ಯೆಯನ್ನು ಹೇಳಿರುವಂಥ ದ್ರೋಣಾಚಾರ್ಯರಿರಬೇಕಾದ್ರೆ ದ್ರೋಣಾಚಾರ್ಯರ ಬಿಟ್ಟು ಇವನಿಗೇನು ಕೊಡಲಿಕ್ಕಿದೆ ಅಗ್ರಪೂಜೆ? ಇವನ್ನೆಲ್ಲ ಏನಿದೆ? ಹೋಗಲಿ. ಹಾಗಲ್ಲಪ್ಪ. ಋತ್ವಿಜಂ ಮನ್ಯಸೇ ಕೃಷ್ಣಂ. ಹಾಗಲ್ಲ, ದೊಡ್ಡ ಪುರೋಹಿತರು ಋತ್ವಿಜರು.
ದೊಡ್ಡ ದೊಡ್ಡ ಯಾಗ ಮಾಡಿಸಿದವರು ಅಂದರೆ ಸಾಕ್ಷಾತ್ ವೇದವ್ಯಾಸರೇ ಕೂತು ಮಾಡಿಸ್ತಾ ಇದ್ದಾರೆ ರಾಜಸ್ವ ಯಾಗವನ್ನು. ಆ ರೀತಿ ಅಲ್ಲಿ ವೇದವ್ಯಾಸರು ಸರ್ವಜ್ಞರು ಇರಬೇಕಾದ್ರೆ ಅವರನ್ನು ಬಿಟ್ಟು ಕೃಷ್ಣನಿಗೆ ಯಾಕೆ ಅಗ್ರಪೂಜೆಯನ್ನು ಕೊಡ್ತಾ ಇದ್ದೀರಿ? ಗೊಲ್ಲನಿಗೆ ವೇದವ್ಯಾಸರಿಲ್ಲವೇನು? ಕೊಡಿ ವೇದವ್ಯಾಸರಿಗೆ, ನನಗೆ ಬೇಜಾರಾಗೋಲ್ಲ. ಶಿಶುಪಾಲ ಹೇಳ್ತಾ ಇರುವಂಥದ್ದು ಇದನ್ನು ನೋಡಿದ ನಮಗೂ ಒಂದು ಕಡೆಯಿಂದ ಎಲ್ಲೋ ಹೌದೇನು ಶಿಶುಪಾಲ ಹೇಳೋ ಸರಿಯೇನು ಅಂತ ಕಾಣಿಸ್ತದೆ. ಯಾಕೆಂತ ಹೇಳಿದರೆ ಹೌದು ವೇದವ್ಯಾಸರು ಇದ್ದಾರಲ್ವ, ವೇದವ್ಯಾಸರು ಹಿರಿಯರು, ನಿಜವಾಗಲೂ ಆ ರಾಜಸೂಯ ಯಾಗದಲ್ಲಿ ಮುಂಚೂಣಿಯಲ್ಲಿದ್ದವರು ಅವರೇ. ಅಲ್ಲ, ಅವರಿಗೂ ಗೌರವ ಕೊಡದೆ ಕೃಷ್ಣನಿಗೆ ಯಾಕೆ ಗೌರವ ಕೊಡ್ತಾ ಇರೋದು? ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ಭೀಷ್ಮೇ ಶಾಂತನವೇ ರಾಜನ್ ಸ್ಥಿತೇ ಪುರುಷ ಸತ್ತಮೇ ಸ್ವಚ್ಛಂದ ಮೃತೆಗೆ ಎಲ್ಲ ಬೇಡಪ್ಪ, ನಿನಗೆ ಅಷ್ಟು ಗೌರವ ಕೊಡಬೇಕು, ಮೊದಲ ಗೌರವ ಕೊಡಬೇಕು ಅಂದರೆ ಇವ್ರು ಯಾರು ಬೇಡ. ನಿಮ್ಮ ಅಜ್ಜ ಇಲ್ವಾ ಭೀಷ್ಮಾಚಾರ್ಯರು? ಅಂಥಿಂಥವರಲ್ಲ. ಮತ್ತು ಇಚ್ಛಾಮರಣಿಗಳು, ಬಯಸಿದಾಗ ಸಾವನ್ನು ತಮ್ಮ ಬರೀ ಕರೆಯುವಂಥವ್ರಂತ ಭೀಷ್ಮಾಚಾರ್ಯರು ಬೇಕಾದ್ರೆ ಅವ್ರಿಗೆ ಕೊಡೋದು ಬಿಟ್ಟು ಇವನು ಯಾವನಿಗೆ ಕೊಡ್ತಾ ಇದೆಯಾ ನೀನು? ಏನು ಅಂತ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ. ಅಶ್ವತ್ಥಾಮ್ನೇ ಸ್ಥಿತಿ ವೀರೇ ಸರ್ವಶಾಸ್ತ್ರ ಅಥವಾ ಸರ್ವಶಾಸ್ತ್ರದಲ್ಲಿ ವಿಶಾರರಾದ ಅಶ್ವತ್ಥಾಮ ಬ್ರಾಹ್ಮಣ ಇದ್ದಾನೆ, ಅವನಿಗೆ ಕೊಡಿ ನೀವು. ಯಾರು ಬೇಡ ಅಂತ ಹೇಳ್ತಾರೆ? ನನಗಿದೆಲ್ಲ ಏನು ಬೇಜಾರಿಲ್ಲ. ಅಯಂಚ ಸರ್ವ ರಾಜ್ಞಾಯೋ ಬಲಷ್ಟಾಗಿ ಮಹಾರಥಃ, ಇವರು ಯಾರು ನಿಮಗೆ ಇಷ್ಟ ಆಗಲಿಲ್ವಾ? ಎಲ್ಲ ಮಹಾರಥಿಕರಲ್ಲೂ ರಥಿಕನಾದಂತಹ 21 ಬಾರಿ ಭೂಮಂಡಲವನ್ನು ಸಂಚಾರ ಮಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹರಿಸಿದಂತಹ ಪರಶುರಾಮ ದೇವರು ಇದ್ದಾರೆ. ಆ ಪರಶುರಾಮನಿಗೆ ಅಗ್ರಪೂಜೆಯನ್ನು ಕೊಡಿ, ನನಗೆ ಬೇಜಾರಾಗೋಲ್ಲ. ಈ ಕೃಷ್ಣನಿಗೆ ಗೊಲ್ಲನಿಗೆ ಯಾಕೆ ಕೊಡ್ತಾ ಇದ್ದೀರಿ? ನೋಡಿ, ಇದು ಪ್ರಶ್ನೆ. ಈ ಪ್ರಶ್ನೆ ನಮ್ಮೊಳಗೂ ಬರ್ತದೆ. ಹೌದು, ಪರಶುರಾಮ ಇದ್ದಾನೆ, ನಿಜವಾಗಲೂ ಕೂಡ ಕೃಷ್ಣನಿಗಿಂತ ಮೊದಲಿದ್ದವನು ಪರಶುರಾಮ. ಆ ಪರಶುರಾಮನಿಗೆ ಅಗ್ರಪೂಜೆ ಕೊಡಬೇಕಿತ್ತಲ್ವ? ಅದು ಬಿಟ್ಟು ಕೃಷ್ಣನಿಗೆ ಯಾಕೆ ಭೀಷ್ಮಾಚಾರ್ಯರು ಯಾಕೆ ಈ ರೀತಿ ಹೇಳಿದ್ರು ಅಂತ ನೋಡಿ. ಇದರ ಹಿಂದೆ ಒಂದು ದೊಡ್ಡ ಆಲೋಚನೆ ಇದೆ ಭೀಷ್ಮಾಚಾರ್ಯರಿಗೆ, ಬಹಳ ದೊಡ್ಡ ಆಲೋಚನೆ ಇದೆ. ಸುಮ್ಮನೆ ಹೇಳಿದ್ದಲ್ಲ ಅವರು. ಏನಂತ ಇದೆಲ್ಲ ಮಧ್ವಾಚಾರ್ಯರೇ ಬಹಳ ಚೆನ್ನಾಗಿ ಹೇಳ್ತಾರೆ ಮಹಾಭಾರತದ ತಾತ್ಪರ್ಯನಿರ್ಣಯದಲ್ಲಿ. ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆಯನ್ನು ಯಾಕೆ ಕೊಡಬೇಕು ಅಂತ ಹೇಳಿದ್ರು ಅನ್ನೋದಕ್ಕೆ ಒಳ್ಳೆ ಕಾರಣ ಹೇಳ್ತಾರೆ. ಏನು ಅಂತ ಹೇಳಿದರೆ, ಇವಾಗ ವೇದವ್ಯಾಸರಿಗೆ ಅಗ್ರಪೂಜೆ ಕೊಟ್ಟರೆ ಏನೂ ಗಲಾಟೆ ಆಗೋಲ್ಲ. ಪರಶುರಾಮನಿಗೆ ಅಗ್ರಪೂಜೆ ಕೊಟ್ಟರಂತೂ ಗಲಾಟೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ತುಟಿಗೆ ಬಿಟ್ಟಿಗೆ ಬಾಯ್ಬಿಡೋಲ್ಲ, ಯಾಕಂದರೆ ಕ್ಷತ್ರಿಯರನ್ನೆಲ್ಲ ಚಚ್ಚಿ ಬಿಡ್ತಾರೆ, ಅವಕಾಶವೇ ಇಲ್ಲ. ಆದರೆ ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿದರೆ ಅಲ್ಲಿ ತಕರಾರು ಬಂದೇ ಬರ್ತದೆ ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತವರಿಗೆ, ಬೇಕು ಅಂತಲೇ ಗೊತ್ತವರಿಗೆ. ಅದಕ್ಕೋಸ್ಕರ ಬೇಕು ಅಂತಲೇ ಅವ್ರು ತೆಗೆದಿದ್ದಂತೆ ನೋಡಿ. ಅಗ್ರಪೂಜೆಗೆ ಕೃಷ್ಣನಿಗೆ ಕೊಡಬೇಕು ಅಂತ ಬೇಕು ಅಂತಲೇ ಹೇಳಿದ್ದಂತೆ ಭೀಷ್ಮಾಚಾರ್ಯರು. ಯಾಕಂದರೆ ಅಲ್ಲಿ ವಿಷ್ಣುವಿನದ್ದೇ 3 ಅವತಾರ. ವೇದವ್ಯಾಸರು ವಿಷ್ಣುವಿನದ್ದೇ ಅವತಾರ, ಪರಶುರಾಮನೊಂದು ವಿಷ್ಣುವಿನದ್ದೇ ಅವತಾರ, ಕೃಷ್ಣನು ವಿಷ್ಣುವಿನದ್ದೇ ಅವತಾರ. ಹಾಗಿದ್ದರೂ ಕೂಡ ಕೃಷ್ಣನಿಗೆ ಅಗ್ರಪೂಜೆ ಕೊಡಬೇಕು ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಅಲ್ಲಿದ್ದ ಎಲ್ರಿಗೂ ಕೂಡ ಪರಶುರಾಮ ನಾರಾಯಣನ ಅವತಾರ, ಅದರಲ್ಲಿ ಯಾರದ್ದು ತಕರಾರೇ ಇಲ್ಲ, ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಅದರಿಂದ ಯಾರೂ ಮಾತಾಡೋಲ್ಲ. ಅದೇ ರೀತಿ ವೇದವ್ಯಾಸರು ನಾರಾಯಣನ ಅವತಾರ, ಯಾರೂ ಮಾತಾಡೋಲ್ಲ, ತಕರಾರೇ ಇಲ್ಲ ಅಲ್ಲಿ. ಆದರೆ ಕೃಷ್ಣ ನಾರಾಯಣನ ಅವತಾರ ಅಂದರೆ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಕೆಲವರು, ಶಿಶುಪಾಲನಂತವರು. ಮತ್ತು ಇನ್ನೊಂದೇನು ಅಂತೇಳಿದರೆ, ವೇದವ್ಯಾಸರಿಗೆ ಭೀಷ್ಮಾಚಾರ್ಯರಿಗೆ ತುಂಬ ಆಸೆ ಇತ್ತಂತೆ. ಏನು ಅಂದರೆ, ಕೃಷ್ಣ ಬಹಳ ಪ್ರಸಿದ್ಧ ಆಗಬೇಕು ಕೃಷ್ಣ ಅಂತ, ಫೇಮಸ್ ಆಗಬೇಕು. ಆ ಪ್ರಸಿದ್ಧಿ ಬರಬೇಕು ಅಂತೇಳಿದರೆ ಇಂಥ ವಾಗ್ಯುದ್ಧಗಳು ನಡೀಲೇಬೇಕು, ಈ ರೀತಿ ತಕರಾರುಗಳು ಬರಲೇಬೇಕು. ಯಾಕಂದರೆ ತಕರಾರು ಬಂದದ್ರಿಂದಲೇ ಫೇಮಸ್ ಆಗೋದು ಅಂತ ನೋಡಿದ ಭೀಷ್ಮಾಚಾರ್ಯರಿಗೆ ಭಾಳ ಸ್ಪಷ್ಟ ಗೊತ್ತಿತ್ತಂತೆ. ಈ ರೀತಿ ಇಲ್ಲಿ ಈ ಜಟಾಪಟಿ ನಡಿಬೇಕು, ಆ ಜಟಾಪಟಿಯಲ್ಲಿ ಕೃಷ್ಣನೇ ಸರ್ವೋತ್ತಮ ಅಂತ ಹೇಳೋದು ಸಿದ್ಧ ಆಗಬೇಕು. ಕೃಷ್ಣನೇ ಸರ್ವೋತ್ತಮ, ಕೃಷ್ಣನೇ ನಾರಾಯಣ ಅಂತ ಸಿದ್ಧ ಆಗಬೇಕು. ಅದಕ್ಕೋಸ್ಕರವೇ ಭೀಷ್ಮಾಚಾರ್ಯರು ಬೇಕು ಅಂತಲೇ ಹೇಳಿದ್ದಂತೆ. ಅದಕ್ಕೆ ಶಿಶುಪಾಲನಿಗೆ ಇದೆಲ್ಲ ಅರ್ಥ ಆಗೋದಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ಅವನು, ಯಾಕೆ ನೀವು ಪರಶುರಾಮನಿಗೆ ಕೊಟ್ಟಿಲ್ಲ ಅಗ್ರಪೂಜೆಯನ್ನು? ಕೊಡ್ಬೋದಿತ್ತಲ್ವ? ಇನ್ನೂ ಬೇಕಾದಷ್ಟು ವೃದ್ಧರಿದ್ದರಲ್ಲ, ಅವ್ರಿಗೆ ಕೊಡ್ಬೋದಿತ್ತಲ್ವ? ಅಥವಾ ಪ್ಯರ್ಚನೀಯೋಯಂ ಯುಷ್ಮಾಭಿರ್ವೃಷ್ಟಿನಂದನ ಕಿಂ ರಾಜಾಭಿರ್ಹಾನೀತೈ ಅವಮಾನಾಯ ಭಾರತ. ಅಲ್ಲಪ್ಪ, ನೀವು ಮೊದಲೇ ಕೃಷ್ಣನಿಗೆ ಅಗ್ರಪೂಜೆ ಕೊಡೋದು ಅಂತ ನೀವು ನಿಶ್ಚಯ ಮಾಡಿದ್ರಿ ಅಂತ ಹೇಳಿದರೆ ನಮ್ಮನ್ನಲ್ಲಿ ಆಕರಿಸ್ಬೇಕಿತ್ತು. ಶಿಶುಪಾಲ ಹೇಳೋದು, ನಮ್ಮಂಥ ರಾಜರುಗಳನ್ನು ಆಕರಿಸ್ಬೇಕಿತ್ತು, ಅವಮಾನ ಮಾಡಲಿಕ್ಕ ಅಲ್ಲ. ಕೃಷ್ಣನನ್ನು ನೀವು ಕೂರಿಸಿ ಅಗ್ರಪೂಜೆ ಕೊಡಬೇಕಾದ್ರೆ ನಮಗೆ ಅವಮಾನ ಆಗಲ್ವಾ? ನಮ್ಮ ಸ್ಥಾನಕ್ಕೆ ಬೆಲೆ ಇಲ್ವಾ? ನಾವು ರಾಜರು ಅಂತ ಹೇಳಿಸಿಕೊಳ್ಳಿಕ್ಕೆ ನಮ್ಮ ಸಿಂಹಾಸನಕ್ಕೆ ಬೆಲೆ ಇಲ್ವಾ? ನಮ್ಮ ರಾಜ್ಯಕ್ಕೆ ಬೆಲೆ ಇಲ್ವಾ? ನಮ್ಮ ರಾಜ್ಯಕ್ಕೆ ನಮ್ಮ ಸ್ಥಾನಕ್ಕೆ ಬೆಲೆ ಕೊಡದೆ ಕೃಷ್ಣ ನೀವು ಅಗ್ರಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮನ್ನು ಕರೆದು ಅವಮಾನ ಮಾಡಿದಾಗಲ್ವ? ಅದರಿಂದಾಗಿ ಯಾಕೆ ನೀವು ಕೊಡಬೇಕಿತ್ತು ನಮ್ಮನ್ನು?
ನಮ್ಮನ್ನು ಕರೀಲೇಬಾರದಿತ್ತು, ನೀವು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕಿತ್ತು. ಅಲ್ಲಪ್ಪ ಏನು ಮಾಡ್ತೀರಿ, ನೀವೆಲ್ಲ ಕಪ್ಪ ಕೊಟ್ಟಿದ್ದೀರಲ್ವ, ನಮ್ಮಲ್ಲಿ ಯಾವ ರೀತಿ ಯಾರು ಸೇವೆ ಕೊಟ್ಟಿದ್ದಾರೋ ಅವ್ರನ್ನ ಕರಿತೇವಲ್ಲ ಪೂಜೆಗೆ, ಬಂದು ಕೂತ್ಕೊಳ್ಳಿ ಯಾಕಂತ ಹೇಳಿದ್ರೆ ಪಾಪ ದುಡ್ಡು ಕೊಟ್ಟಿದ್ದಾರೆ ಅವರು ಅಂತ. ಆ ರೀತಿ ನೀವೆಲ್ಲ ಕಪ್ಪ ಕೊಟ್ಟಿದ್ದೀರಲ್ವ, ಅದಕ್ಕೆ ಅನಿವಾರ್ಯ ಕರೀಬೇಕು, ಕರೆದಿದ್ದೇವೆ ಅಂದರೆ. ಅದಕ್ಕೆ ಶಿಶುಪಾಲ ಹೇಳ್ತಾನೆ, ನಾವು ಕಪ್ಪ ಕೊಟ್ಟಿದ್ದು ನಿನಗೆ ಹೆದರ್ಕೊಂಡಲ್ಲ. ಎದರಲ್ಲಿ ಹೇಳೋದು ಶಿಶುಪಾಲ, ಧರ್ಮರಾಜ ನಿನಗೆ ಹೆದರ್ಕೊಂಡು ಕೊಟ್ಟದ್ದಲ್ಲ, ಅಥವಾ ಈ ಕೃಷ್ಣನಿಗೆ ಹೆದರ್ಕೊಂಡು ನಾವೇನು ಕಪ್ಪ ಕೊಟ್ಟದ್ದಲ್ಲ. ಮತ್ತು ನಾವು ಕಪ್ಪ ಕೊಟ್ಟದ್ದು ಯಾಕೋಸ್ಕರ ಅಂದರೆ, ಪಾಪ ಧರ್ಮರಾಜ ಏನೋ ರಾಜಸೂಯಾಗ ಮಾಡ್ತಾ ಇದ್ದಾನೆ, ಒಳ್ಳೆಯವನು ಧರ್ಮರಾಜ, ಒಳ್ಳೆಯವನು ಧರ್ಮಾತ್ಮ, ಆಗಲಪ್ಪ ನಮ್ಮ ಹೆಸರು ಹೇಳ್ಕೊಂಡು ಒಂದು ಚಕ್ರವರ್ತಿ ಆಗಲಿ, ಈ ರೀತಿ ಹೇಳಿ ನಾವು ಕಪ್ಪ ಕೊಟ್ಟಿದ್ದು. ಆದರೆ ಅದನ್ನು ಈ ರೀತಿ ಬಳಸ್ಕೊಳ್ತಾನೆ ಅಂತ ನಮಗೆ ಗೊತ್ತಾಗಲಿಲ್ವ ಅಂತ ಹೇಳ್ತಾನೆ. ಕಿಮನ್ಯದವಮಾನಾಧಿ ಯದಯಂ ರಾಜಸಂಸದಿ ಅಪ್ರಾಪ್ತ ಲಕ್ಷಣಂ ಕೃಷ್ಣಂ ಅರ್ಘೇಣ ಅರ್ಚಿತವಾನಸಿ. ಅಲ್ಲ, ಇದರಲ್ಲಿ ಏನು ಅನುಮಾನನೇ ಇಲ್ಲ, ನಮ್ಗೆ ಅವಮಾನವೇ ಇದು. ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡುವ ಮೂಲಕ ನಮಗೆ ಅವಮಾನವೇ. ಇದರಿಂದ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ಧರ್ಮಪುತ್ರಸ್ಯ ಧರ್ಮಾತ್ಮೇತಿ ಯಶೋಗತಂ ಕೋಹಿ ಧರ್ಮಚ್ಯುತೆ ಪೂಜಾಂ ಏವಂ ವೃತ್ತೇ ಪ್ರಯೋಜಯತ್. ಇಲ್ಲಿಯವರೆಗೆ ಧರ್ಮರಾಜನಗಿದ್ದ ಒಂದು ಕೀರ್ತಿ ಜರ್ರ ಬಿದ್ದೋಯ್ತು ಇವತ್ತು. ಏನು ಅಂತ ಹೇಳಿದ್ರೆ, ಧರ್ಮಾತ್ಮ. ಧರ್ಮರಾಜ ಯಾವತ್ತೂ ಧರ್ಮದಲ್ಲೇ ನಡೆಯುವವನು, ಧರ್ಮವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋಲ್ಲ ಅಂತ ಏನು ಲೋಕದಲ್ಲೊಂದು ಪ್ರಸಿದ್ಧಿ ಇತ್ತು, ಈ ಪ್ರಸಿದ್ಧಿ ಇವತ್ತು ಬಿದ್ದೋಯ್ತು. ಯಾವಾಗ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದ, ಹೋಯ್ತು ಅವನ ಧರ್ಮ ಕೀರ್ತಿ ಎಲ್ಲ ಹೊರಟೋಯ್ತು, ಅಧಾರ್ಮಿಕನಾಗ್ಬಿಟ್ಟ ಅವನು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ಈ ಕೃಷ್ಣ ಇವನೆಂಥವನು, ಯೋಯಂ ವೃಷ್ಣಿಕುಲೇ ಜಾತಃ ರಾಜಾನಂ ಹತವಾನ್ ಪುರ ಜರಾಸಂಧಂ ಮಹಾತ್ಮಾನಂ ಅನ್ಯಾಯೇನ ದುರಾತ್ಮವಾನ್. ಇವನಾದರೂ ಆ ಯಾದವ ವಂಶದಲ್ಲಿ ಬಂದಂತಹ ಮಹಾರಾಜ ಕಂಸ, ಆ ಕಂಸನನ್ನು ಕೊಂದವ ಇವನು ಪಾಪಿ. ಅಷ್ಟು ಮಾತ್ರ ಅಲ್ಲ, ಮಹಾತ್ಮನಾದ ಜರಾಸಂಧನನ್ನು ಕೊಂದಂತಹ ಪಾಪಿ ಇವನು ಶಿಶುಪಾಲ. ಕೃಷ್ಣನಿಗೆ ಹೇಳ್ತಾ ಇರೋದು ಅಂದರೆ ಜರಾಸಂಧ ಮಹಾತ್ಮ ಅಂತೆ. ಆ ಮಹಾತ್ಮನನ್ನು ಅವನನ್ನು ಇವಾಗ ಹುತಾತ್ಮ ಮಾಡಿಬಿಡ್ತಾನೆ ಜರಾಸಂಧನ. ಅಂತಹ ಮಹಾತ್ಮನಾದ ಜರಾಸಂಧನನ್ನು ಕೊಂದಂತಹ ದುರಾತ್ಮ ಇವನು ಅಂತ ಹೇಳ್ತಾ ಇದ್ದಾನೆ. ದುರಾತ್ಮವಾನ್. ಅಷ್ಟು ಮಾತ್ರ ಅಲ್ಲ, ಅದ್ಯ ಧರ್ಮಾತ್ಮತಾ ಚೈವ ವ್ಯಪಕೃಷ್ಟ ಯುಧಿಷ್ಠಿರಾತ್ ಕೃಪಣತ್ವಂ ನಿವಿಷ್ಟಂಚ ಕೃಷ್ಣೇರ್ಘಸ್ಯ ನಿವೇನತನಾತ್. ಇವತ್ತು ಈ ಪಾಂಡವರದ್ದು ಧರ್ಮರಾಜನದ್ದು ದಾರಿದ್ರ್ಯ ಗೊತ್ತಾಯಿತು, ಬುದ್ಧಿಯ ದಾರಿದ್ರ್ಯ. ಬುದ್ಧಿ ಸರಿ ಇಲ್ಲ, ಯೋಚನೆ ಮಾಡುವ ಶಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡ್ತಾ ಇದ್ರಲ್ವ, ಅದಕ್ಕೋಸ್ಕರ ಏನಿದೆ ಕೃಷ್ಣನ ಹತ್ರ ಅಗ್ರಪೂಜೆಗೆ ಹೇಳ್ರಿ, ನನಗೆ ಏನನ್ನು ಇಟ್ಕೊಂಡು ಕೃಷ್ಣನಿಗೆ ಅಗ್ರಪೂಜೆ ಕೊಡ್ತಾ ಇದ್ದೀರಿ ನೀವು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯದಿ ಭೀತಾಶ್ಚ ಕೌಂತೇಯಾಃ ಕೃಪಣಾಶ್ಚ ತಪಸ್ವಿನಃ ರಾಜ್ಞಾಂ ಹಿ ಮಧ್ಯೆ ಪೂಜಾಂತೆ ಕೃತವಂತೋ ಹಿ ಭೂಯಸೀಂ ನನು ತ್ವಯಾ ನಿಬೋದ್ಧವ್ಯಂ ಯಾಂ ಪೂಜಾ ಮಾಧವಾರ್ಹಸಿ. ಇದಿಷ್ಟು ಧರ್ಮರಾಜನಿಗೆ ತರಾಟೆ ತಗೊಂಡ ಶಿಶುಪಾಲ. ಇವಾಗ ಕೃಷ್ಣನ ಕಡೆ ತಿರುಗಿದ, ಅಲ್ಲ ಕೃಷ್ಣ, ನಿನಗಾದರೂ ಬುದ್ಧಿ ಬೇಡವ? ಯಾರಾದರೂ ಬಂದು ಗೌರವ ಕೊಡ್ತೇವೆ ಅಂತ ಹೇಳಿದ್ಕೊಳ್ಳಿ, ಆಯಿತು ಕೊಡಿ ಅಂತ ಸ್ವೀಕಾರ ಮಾಡಿಬಿಡೋದ? ನನಗೆ ಯೋಗ್ಯತೆ ಉಂಟಾ ಇಲ್ವ ನೋಡೋದು ಬೇಡವಾ? ಧರ್ಮರಾಜಾದಿಗಳೇನೋ ಎದುರ್ಕೊಂಡ್ಬಿಟ್ಟಿದ್ದಾರೆ ನಿನಗೆ. ಯಾಕಂತ ಹೇಳಿದರೆ ಕೃಷ್ಣ ಏನೋ ಮಾಡಿಬಿಡ್ತಾನೆ, ಚಕ್ರ ಬೇರೆ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ, ಈ ರೀತಿಯಲ್ಲ ನಿನಗೆ ಹೆದರ್ಕೊಂಡಿದ್ದಾರೆ ಅವರು. ನಿನಗೆ ಹೆದರ್ಕೊಂಡು ಏನೋ ಗೌರವ ಕೊಡ್ತೇವೆ ಅಂತ ಬಂದರೆ ನೀನಾದರೂ ಸ್ವೀಕಾರ ಮಾಡಿಬಿಡೋದ? ನಿನಗೆ ಹೇಳಬೇಕು ಬೇಡವಾ? ಇಲ್ಲ, ನನ್ನಂಥವ್ರಿಗೆಲ್ಲ ಕೊಡಬೇಡಿ, ಶಿಶುಪಾಲನಂಥವ್ರು ಇದ್ದಾರೆ, ಅವ್ರಿಗೆ ಕೊಡ್ರಿ ಅಗ್ರಪೂಜೆ, ನೀನು ಹೇಳಬೇಕು ಬೇಡವೋ? ಕೃಷ್ಣನಿಗೆ ತರಾಟೆ ತಗೊಳ್ತಾ ಇದ್ದಾನೆ ಶಿಶುಪಾಲ, ಅದನ್ನು ಬಿಟ್ಟು ನೀನು ತೊಗೊಬಿಡೋದಾ ಅಂತ ಹೇಳ್ತದೆ. ಅಥವಾ ಕೃಪಣೇರೇತ ನುಪನೀತಾಂ ಜನಾರ್ದನ ಪೂಜಾ ಮನರ್ಹಕ್ಕಸ್ಮಾತ್ವಂ ಅಭ್ಯನ ಜ್ಞಾತುಮರ್ಹಸಿ. ಅಲ್ಲಯ್ಯ, ಯಾವತ್ತೂ ನಮಗೊಂದು ಯೋಗ್ಯತೆ ಅಂತ ಬೇಕು. ಆ ಯೋಗ್ಯತೆಗೆ ಅನುಸಾರವಾಗಿ ಹೌದೋ ಅಲ್ವೋ ಅಂತ ನಾವು ತೀರ್ಮಾನ ಮಾಡಬೇಕು. ಅದು ಬಿಟ್ಟು ಯಾರೋ ಏನೋ ಕೊಡ್ಲಿಕ್ಕೆ ಬಂದರೂ ಅಂತ ನಾವು ತಗೊಂಡ್ಬಿಡೋದ? ಅಷ್ಟು ನಿನಗೆ ಹಾಗಿದ್ರೆ ಇಷ್ಟೇ, ಯಾರು ಏನು ಮಾಡ್ತಾರೆ ಅಂತ ಹೇಳೋದು ಸರಿ, ಸ್ವೀಕಾರ ಮಾಡೋದೆ. ಆ ರೀತಿ ನೀನು ತೊಗೊಂಬಿಟ್ಟಿಯಲ್ವ? ಇರಲಿ. ಅಯುಕ್ತಮಾತ್ಮನ ಪೂಜಾಂ ತ್ವಂ ಪುನರ್ಬಹುಮನ್ಯಸೇ ಹವಿಷ ಪ್ರಾಪ್ಯ ವಿಷ್ಯಂದಂ ಪ್ರಾಶಿತಂ ಶ್ವೇವ ನಿರ್ಜನೆ. ನಿಜವಾಗಲೂ ಕೂಡ ನಿನಗೆ ಅಯೋಗ್ಯವಾದಂತಹ ಪೂಜೆಯನ್ನು ಮಾಡಿದ್ದರಿಂದಾಗಿ ಇವತ್ತು ಭಾರಿ ಹಿರಿ ಹಿಗ್ತಾ ಇದೆಯಾ. ನಿನಗೊಂದು ಅಗ್ರ ಪೂಜೆ ಮಾಡುವುದು ಅಂತ ಹೇಳಿದ್ರೆ ಯಾವ ರೀತಿ ಗೊತ್ತುಂಟ? ಅದು ಯಜ್ಞಕ್ಕೋಸ್ಕರ ಹವಿಸ್ಸನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಯಜ್ಞಕ್ಕೆ ಆಹುತಿಯನ್ನು ಹಾಕಲಿಕ್ಕೆ ಅನ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಅನ್ನದಲ್ಲಿ ಕೆಲವು ತೊಗೊಂಡು ಹೋಗಬೇಕಾದ್ರೆ ಪಾತ್ರೆಯಿಂದ ಕೆಳಗೆ ಬಿತ್ತು, ಜಾರಿ ಕೆಳಗೆ ಬಿತ್ತು, ಒಂದಿಷ್ಟು ಅನ್ನ ಬಿತ್ತು ಕೆಳಗೆ. ಆ ಅನ್ನ ತಿನ್ನಲಿಕ್ಕೆ ಹಿಂದಿಂದ ನಾಯಿ ಬಂತು. ಆ ನಾಯಿ ಇದ್ದಾಗೆ ನೀನು
ಕೃಷ್ಣನಿಗೆ ಬೈತಾ ಇರೋದು ಶಿಶುಪಾಲ. ಈ ರೀತಿ ಯಜ್ಞಕ್ಕೋಸ್ಕರ ತಗೊಂಡು ಹೋಗುತ್ತಾ ಇರುವಂತಹ ಅನ್ನ ಏನಿದೆ, ಅನ್ನದಲ್ಲಿ ಕೆಳಗೆ ಬಿದ್ದದ್ದನ್ನು ನೆಕ್ಕಿ ತಿನ್ನುವ ನಾಯಿ ನೀನು. ಅಂಥ ನಿನಗೆ ಅಗ್ರಪೂಜೆಯನ್ನು ಮಾಡ್ತಾ ಇದ್ದಾರಲ್ವ ಶಿಶುಪಾಲ. ಏನು ಕೃಷ್ಣನಿಗೆ ಬೈತಾ ಇದ್ದಾರಲ್ಲ, ಅಷ್ಟು ಮಾತ್ರ ಅಲ್ಲ. ನತ್ವಯಂ ಪಾರ್ಥಿವೇಂದ್ರಾಣಾಂ ಅವಮಾನ್ಯ ಪ್ರಯುಜ್ಯತೆ ತ್ವಾಮೇವ ಕುರವೋ ವ್ಯಕ್ತಂ ಪ್ರಲಭಂತೆ ಜನಾರ್ದನ. ಹೇ ಕೃಷ್ಣ, ನೀನು ಏನು ತಿಳ್ಕೊಂಡಿದ್ಯಾ ಅಂತೇಳಿದರೆ, ನಿನಗೆ ಅಗ್ರಪೂಜೆಯನ್ನು ಮಾಡುವ ಮೂಲಕ ಪಾಂಡವರು ಉಳಿದ ನಮ್ಮಂಥ ಎಲ್ಲ ರಾಜರುಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ನಿನಗೆ ಗೊತ್ತಾಗ್ತಾ ಇಲ್ಲ. ಈ ಪಾಂಡವರು ನಿನಗೆ ಗೌರವವನ್ನು ಕೊಡುವ ಒಂದು ನೆಪದಲ್ಲಿ ನಿನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಿನಗೆ ಅವಮಾನ ಮಾಡ್ತಾ ಇದ್ದಾರೆ. ಅರೆ, ಇದೊಂದು ಹೊಸತಾಯ್ತಲ್ಲ, ಗೌರವ ಕೊಡುವ ಮೂಲಕ ಅವಮಾನ ಮಾಡೋದು ಹೇಗೆ? ಅದಕ್ಕೆ ನೋಡಿ ಎಷ್ಟು ಚಂದ ಹೇಳ್ತಾನೆ ಶಿಶುಪಾಲ ಅಂತ ಹೇಳಿದ್ರೆ, ಕ್ಲೀಬೆ ದಾರಕ್ರಿಯಾ ಯಾ ಸ್ಯಾತ್ ಅಂಧೇವ ರೂಪದರ್ಶನಂ ಅರಾಜ್ಞೋ ರಾಜವತ್ ಪೂಜಾ ತಥಾ ತೇ ಮಧುಸೂದನ. ಅಲ್ಲಯ್ಯ, ಅಯೋಗ್ಯನಿಗೆ, ಆ ಯೋಗ್ಯತೆ ಇಲ್ಲದೆ ಇರುವವನಿಗೆ ನೀನು ಅಯೋಗ್ಯ ಅಂತ ಕೊಡುವ ಗೌರವವೇನಿದೆ ಅದು ಅವನಿಗೆ ಅವಮಾನವೇ. ಉದಾಹರಣೆಗೆ, ಯಾವನು ನಪುಂಸಕ ಇದ್ದಾನೆ, ಆ ನಪುಂಸಕನಾದವನಿಗೆ ಮದುವೆ ಮಾಡ್ತೇನೆ ಅಂತ ಹೊರಟ್ರೆ ಅದು ಅವಮಾನ ತಾನೆ ಅವನಿಗೆ. ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ, ಅವನಿಗೆ ನಿನಗೆ ಮದುವೆ ಮಾಡ್ತೇನೆ ಅಂತ ಹೊರಟ್ರೆ. ಅಥವಾ ಅದಕ್ಕಿಂತಲೂ ಒಬ್ಬ ಹುಟ್ಟು ಕುರುಡ ಇದ್ದಾನೆ, ಹುಟ್ಟು ಕುರುಡನ ಮುಂದೆ ಚಂದವಾದ ಹುಡುಗಿಯನ್ನು ನಿಲ್ಲಿಸಿ ನೋಡು ಎಷ್ಟು ಚಂದ ಇದ್ದಾಳು ಹುಡುಗಿ ಅಂತ ಹೇಳಿದರೆ ಅದು ಅವನಿಗೆ ಅವಮಾನನ ಸಮ್ಮಾನನ? ನೀವೊಂಥರ ಅಣಕಿಸಿದಾಗೆ ತಾನೆ ಅವನನ್ನು. ನೀನು ಕುರುಡ, ನಿನಗೇನು ಕಾಡಲ್ಲ ಅಂತ ಅವನನ್ನು ಅಣಕಿಸಿದಾಗೆ ತಾನೆ. ಹಾಗೆಯೇ, ಯಾಕಂದರೆ ಅವನು ಅಯೋಗ್ಯ, ನೋಡ್ಲಿಕ್ಕೆ ಅಯೋಗ್ಯ. ಅದಕ್ಕೆ ಅವನು ಮುಂದೆ ರೂಪವನ್ನು ನಿಲ್ಲಿಸಿದರೆ ಯಾವ ರೀತಿ ಅರ್ಥವೋ ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬ ಭಿಕ್ಷೆ ಬೇಡುವವನಿದ್ದಾನೆ, ರಕ್ಷೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಹತ್ರ ಹೋಗಿ ಆ ಕಡೆ ಈ ಕಡೆ ಅವನಿಗೆ ಬೀಸಣಿಗೆಯಿಂದ ಬೀಸ್ತಾ ರಾಜಾದಿರಾಜ ಬಹುಪರಾಗ್ ಅಂತ ಹೇಳಿದರೆ ಅವನಿಗೆ ಅವಮಾನವ ಸಮ್ಮಾನವ? ಅದು ಅವನು ಎದುರ್ಕೊಂಡು ಓಡಿ ಹೋಗೋದಿಲ್ವೇ, ನಾನು ರಾಜ ಅಲ್ಲ, ನಾನು ಭಿಕ್ಷುಕ ಅಂತ. ಯಾಕಂತ ಹೇಳಿದ್ರೆ ಅದು ಅವನಿಗೆ ಅವಮಾನ. ಹಾಗೆಯೇ ಅಯೋಗ್ಯನಾದ ನಿನಗೆ ಇಂಥ ಪೂಜೆ ಮಾಡುವಂಥದ್ದೇನಿದೆ ಅದು ನಿನಗೆ ಅವಮಾನವೇ ಹೊರತು ಸಮ್ಮಾನ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಶಿಶುಪಾಲ. ದೃಷ್ಟೋ ಯುಧಿಷ್ಠಿರೋ ರಾಜ ದೃಷ್ಟೋ ಭೀಷ್ಮಶ್ಚ ಯಾದೃಶಃ ವಾಸುದೋ ದೃಷ್ಟ. ಗೊತ್ತಾಯ್ತು ಇವತ್ತು ನನಗೆ ಈ ಭೀಷ್ಮಾಚಾರ್ಯರ ಬಂಡವಾಳ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾನೆ ಶಿಶುಪಾಲ. ಭೀಷ್ಮಾಚಾರ್ಯರು ಅಂದರೆ ಏನು ಅಂದ್ರೆ ಇವತ್ತು ಗೊತ್ತಾಯಿತು ನನಗೆ. ಈ ಧರ್ಮರಾಜನ ಬಂಡವಾಳ ಗೊತ್ತಾಯಿತು. ಇಲ್ಲಿವರೆಗೆ ಧರ್ಮ 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 ಅಂತ ಹೇಳ್ತಾ ಇದ್ನಲ್ವ ಧರ್ಮರಾಜ, ಅವನ ಬಂಡವಾಳವು ಏನು ಅಂತ ಗೊತ್ತಾಯಿತು. ಈ ಕೃಷ್ಣನ ಬಂಡವಾಳವು ಗೊತ್ತಾಯಿತು. ಇವನದ್ದು ಏನು ಅಂತ ಹೇಳಿದರೆ, ಎಲ್ಲಿ ಪ್ರಚಾರ ಸಿಗತ್ತೆ ಅಲ್ಲೆಲ್ಲ ಇರ್ತಾನೆ. ಯಾರು ಏನು ಮಾಡ್ತಾರೆ ಅಂದರೆ, ಸರಿ ಬನ್ನಿ, ಯಾರಾದರೂ 1000 ಹೆಣ್ಣು ಕೊಡ್ತೇನೆ, ಮದುವೆ ಆಗ್ತೇನೆ. ಇನ್ಯಾರು ನಿನಗೆ ಅದು ಕೊಡ್ತಾನೆ, ಸರಿ ಅದು ಸರಿ. ಈ ರೀತಿ ಈ ಕೃಷ್ಣ ಇವನದ್ದು ಗೊತ್ತಾಯಿತು ಬಂಡವಾಳ ಏನು ಅಂತ. ಈ ರೀತಿ ಶಿಶುಪಾಲ ಹೇಳ್ತಾನೆ. ನೋಡಿ, ಈ ಮಹಾಭಾರತದಲ್ಲಿ ಇಷ್ಟು ಆಕ್ಷೇಪಗಳು ಬರ್ತದೆ, ಭಾಗವತದಲ್ಲಿ ಇನ್ನೂ ಆಕ್ಷೇಪಗಳು ಬರ್ತದೆ. ಅಂದರೆ ಈ ಮಹಾಭಾರತಕ್ಕೂ ಭಾಗವತಕ್ಕೆ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಸಾಮಾಜಿಕವಾದ ಮುಖವನ್ನು ಇಟ್ಕೊಂಡು ಶಿಶುಪಾಲ ಏನು ಆಕ್ಷೇಪವನ್ನು ಮಾಡಿದ, ಆ ಆಕ್ಷೇಪಗಳ ಮಾತು ಇಲ್ಲಿ ಬಂದರೆ, ಅಲ್ಲಿ ಧಾರ್ಮಿಕವಾದ ಒಂದು ಮುಖವನ್ನು ಇಟ್ಟುಕೊಂಡು ಶಿಶುಪಾಲ ಆಕ್ಷೇಪ ಮಾಡಿದ್ದು